ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ಸುಭಾಷಿತದ ಆಶಯದಲ್ಲಿ ನಂಬಿಕೆ ಇಟ್ಟು ಕಳೆದ 3 ದಶಕಗಳಿಂದ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಸ್ತರದ ಜನರಿಗೂ ಮಾನವೀಯ ಕಳಕಳಿಯಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಪರಿಚಯವಿದು. ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಹೆಮ್ಮೆಯ ಯೋಜನೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ. ರಾಷ್ಟ್ರೋತ್ಥಾನ ಪರಿಷತ್ತಿನ ಬಗ್ಗೆ ಹೆಚ್ಚಿನ ಪರಿಚಯದ ಅಗತ್ಯವಿಲ್ಲ, ಏಕೆಂದರೆ 1965ರಲ್ಲಿ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಧ್ಯೇಯದೊಡನೆ ಪ್ರಾರಂಭವಾದ ರಾಷ್ಟ್ರೋತ್ಥಾನ ಪರಿಷತ್ ಇಂದು ರಾಜ್ಯದ ಅಗ್ರಗಣ್ಯ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಒಂದು. ತನ್ನ ಲಕ್ಷ್ಯದ ಸಾಕಾರಕ್ಕಾಗಿ ರಾಷ್ಟ್ರೋತ್ಥಾನ ಪರಿಷತ್ ಹಮ್ಮಿಕೊಂಡಿರುವ ಸಾಹಿತ್ಯ, ಶಿಕ್ಷಣ, ಆರೋಗ್ಯ ಮತ್ತು ಸೇವಾ ಚಟುವಟಿಕೆಗಳು ಇಂದು ರಾಜ್ಯದ ಮೂಲೆ ಮೂಲೆಯನ್ನೂ ತಲುಪಿವೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವು ಪ್ರಾರಂಭವಾದದ್ದು ಮೇ 30, 1993ರಂದು. ಪ್ರಾರಂಭಿಕ ಆರ್ಥಿಕ ಸಹಾಯ ನೀಡಿದವರು ಶ್ರೀಮತಿ ಸುಭದ್ರಾಬೇನ್ ಜಯಂತಿಲಾಲ್ ನಗರ್ದಾಸ್ ಶಾ ಅವರು. ಉಪಯೋಗಿಸಿದ ವೈದ್ಯಕೀಯ ಉಪಕರಣಗಳನ್ನು ಅಗತ್ಯವಿರುವವರಿಗೆ ಒದಗಿಸುವ ರುಗ್ಣ ಸೇವಾ ಭಂಡಾರ ಎನ್ನುವ ಹೆಸರಿನ ಸಣ್ಣ ಸಂಸ್ಥೆಯೊಂದು ಇಂದು ರಾಜ್ಯದ ಪ್ರತಿಷ್ಠಿತ ರಕ್ತ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆದು ನಿಂತಿದೆ. ಸುಮಾರು 40 ವರ್ಷಗಳ ಹಿಂದೆ ಬೆಂಗಳೂರು ಮಹಾನಗರದಲ್ಲಿ ಬೇರೆ ಬೇರೆ ಊರುಗಳಿಂದನೂ ಜನ ಓಪನ್ ಹಾರ್ಟ್ ಸರ್ಜರಿ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಬರ್ತಾಯಿದ್ರು. ಅವರು ಬಂದಾಗ ಅವರಿಗೆ ರಕ್ತದ ಕೊರತೆ ಇರ್ತಿತ್ತು. ಈ ರಕ್ತದ ಕೊರತೆ ನೀಗಿಸ್ಲಿಕ್ಕೋಸ್ಕರ ಅವರು ನಮ್ಮನ್ನು ಸಂಪರ್ಕ ಮಾಡ್ತಾಯಿದ್ರು. ಆ ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ನಾವು ಆವಾಗ ಒಂದು ಡೋನರ್ಸ್ ಲೀಸ್ಟನ್ನು ಇಟ್ಕೊಂಡ್ವಿ. ಮತ್ತು ಆ ಡೋನರ್ಸ್ಗಳಿಗೆ ಫೋನ್ ನಂಬರ್, ಅವ ಲ್ಯಾಂಡ್ಲೈನು, ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ವಿ. ಹೀಗೆ ಸುಮಾರು 7-8 ವರ್ಷ ಆದಮೇಲೆ ಯಾವ ಬ್ಲಡ್ ಡೊನೇಷನ್ ಮಾಡಬೇಕು ಅಂತ ವ್ಯಕ್ತಿಗಳು ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೋ ಅವ್ರುಗಳಿಗೆ ಹೋಗಲಿಕ್ಕೆ ಅನಾನುಕೂಲ ಸಂದರ್ಭದಲ್ಲಿ ಅಲ್ಲಿ 5 ಜನ ಹೋಗಬೇಕು, 2 ಜನ, 3 ಜನ, 4 ಜನ ಹೋಗುವಂಥ ಸ್ಥಿತಿ ನಾವು ನೋಡಿದ್ವಿ. ಹಾಗೆ ಆದಮೇಲೆ ನಮ್ಗೆ ಅನ್ನಿಸ್ತು, ನಾವೇ ನಮ್ಮದು ಬ್ಲಡ್ ಬ್ಯಾಂಕ್ ಅಂತ ಒಂದು ಯಾಕೆ ಶುರು ಮಾಡಬಾರ್ದು. ಹಾಗಾಗಿ ರಾಷ್ಟ್ರೋತ್ಥಾನದ್ದೇ ಬ್ಲಡ್ ಬ್ಯಾಂಕ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ರೋಗಿಗಳಿಗೆ ಅಗತ್ಯವಿರುವ ಸುರಕ್ಷಿತವಾದ ರಕ್ತವನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವುದು ರಕ್ತ ಕೇಂದ್ರದ ಮುಖ್ಯ ಉದ್ದೇಶ. ಯಾವುದೇ ವ್ಯಕ್ತಿ ರಕ್ತ ಸಿಗದೆ ಬರಿಗೈಯಲ್ಲಿ ಹಿಂತಿರುಗಬಾರದು ಎನ್ನುವ ಉನ್ನತ ಧ್ಯೇಯದೊಂದಿಗೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಹಲವು ವಿಶೇಷತೆಗಳನ್ನು ಹೊಂದಿದೆ. ಅತ್ಯಾಧುನಿಕ ಸ್ವಯಂಚಾಲಿತ ವೈದ್ಯಕೀಯ ಉಪಕರಣಗಳು, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಪರಿಣಿತ ಮಾನವ ಸಂಪನ್ಮೂಲ. ಸರ್ಕಾರ ನಿಗದಿಪಡಿಸಿದ ಸಂಸ್ಕರಣಾ ಶುಲ್ಕಕ್ಕಿಂತಲೂ ಕಡಿಮೆ ದರದಲ್ಲಿ ರಕ್ತ ಪೂರೈಕೆ. ಮಾನವೀಯ ನೆಲೆಯಲ್ಲಿ ಬಡ ರೋಗಿಗಳಿಗೆ 40% 45% ರಕ್ತವನ್ನು ಸ್ವಯಂ ಪ್ರೇರಣೆಯಿಂದ ಕಡಿಮೆ ಶುಲ್ಕದಲ್ಲಿ ಪೂರೈಕೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯಿಂದ ಅನುಮೋದನೆ ಮತ್ತು ನೆರವು. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 2011-2012ನೇ ಸಾಲಿನ ಕರ್ನಾಟಕದ ಅತ್ಯುತ್ತಮ ರಕ್ತ ಬ್ಯಾಂಕ್ ಗೌರವ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹಾಗೂ ಕರ್ನಾಟಕ ರಾಜ್ಯ ರಕ್ತ ಚಾಲನಾ ಪರಿಷತ್ ವತಿಯಿಂದ 2020-21ನೇ ಸಾಲಿನಲ್ಲಿ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ್ದಕ್ಕಾಗಿ ಗೌರವ. ಹುಬ್ಬಳ್ಳಿ ನಗರದಲ್ಲೂ ಸಹ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಇನ್ನೊಂದು ಘಟಕ ಪ್ರಾರಂಭವಾಗಿ ಸೇವೆ ಸಲ್ಲಿಸುತ್ತಿದೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಲ್ಲಿ ಸಂಗ್ರಹಿಸಲಾದ ರಕ್ತವನ್ನು ಸಂರಕ್ಷಾ ಯೋಜನೆಯಡಿಯಲ್ಲಿ ತಲಸ್ಸೇಮಿಯಾ ಬಾಧಿತರಿಗೆ ಉಚಿತವಾಗಿ ನೀಡಲಾಗುತ್ತದೆ. ಇದುವರೆಗೆ ರಾಷ್ಟ್ರೋತ್ಥಾನದ ರಕ್ತ ಕೇಂದ್ರದಿಂದ 3 ಲಕ್ಷ ಜನರಿಗಿಂತ ಹೆಚ್ಚು ಫಲಾನುಭವಿಗಳಿಗೆ ಇದರಿಂದ ಉಪಯೋಗ ಆಗಿದೆ, ಇದರ ಸೇವೆಯನ್ನು ಪಡೆದಿದ್ದಾರೆ. ಮತ್ತು ಈ ರಕ್ತ ಕೇಂದ್ರವನ್ನು ನಡೆಸೋದು ಕೂಡ ತುಂಬ ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆಯ ಮೂಲಕ, ಅದಕ್ಕೆ ಅಗತ್ಯವಾಗಿರುವಂಥ ತಂತ್ರಜ್ಞಾನ, ಕಾಲಕ್ಕೆ ಅದರದ್ದು ಟೆಕ್ನಿಕಲ್ ಮತ್ತು ಎಕ್ವಿಪ್ಮೆಂಟ್ಗಳ ಒಂದು ಅಪ್ಗ್ರೇಡೇಷನ್ನು ಮತ್ತು ಅಲ್ಲಿರತಕ್ಕಂಥ ಸಿಬ್ಬಂದಿಗೆ ಏನು ತರಬೇತಿ ಅಗತ್ಯ ಇದೆ ಇದನ್ನೆಲ್ಲ ಕೊಡ್ತಾ ಒಂದು ಮಾದರಿ ರಕ್ತ ಕೇಂದ್ರವನ್ನಾಗಿ ಮಾಡಿ
ಇಡೀ ಸಮಾಜದ ಉಪಯೋಗಕ್ಕೆ ಅನೇಕ ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವು ರಾಜ್ಯದಾದ್ಯಂತ ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ಮೂಲಕ ದಾನಿಗಳಿಂದ ರಕ್ತ ಸಂಗ್ರಹಣೆ ಮಾಡುತ್ತದೆ. ಕರ್ನಾಟಕದಲ್ಲಿ ರಕ್ತದಾನ ಶಿಬಿರಗಳನ್ನು ನಡೆಸಲು ಕರ್ನಾಟಕ ರಾಜ್ಯ ರಕ್ತ ಚಾಲನಾ ಪರಿಷತ್ನಿಂದ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವು ಅನುಮೋದನೆ ಪಡೆದಿದೆ. ಸಾಮಾಜಿಕ ಕಳಕಳಿಯುಳ್ಳ ಸಂಸ್ಥೆಗಳ ಸಹಯೋಗದಲ್ಲಿ ಈ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಲಾಗುತ್ತದೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ವತಿಯಿಂದಲೇ ಅಗತ್ಯ ವೈದ್ಯಕೀಯ ಸಲಕರಣೆಗಳು, ಹಾಸಿಗೆ ಮುಂತಾದ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ. ವರ್ಷಕ್ಕೆ ಸುಮಾರು 350 ಶಿಬಿರಗಳನ್ನು ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವು ಆಯೋಜನೆ ಮಾಡುತ್ತದೆ. ಪ್ರತಿ ವರ್ಷ ಸುಮಾರು 30ರಿಂದ 35 ಸಾವಿರ ದಾನಿಗಳು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ನಗುವಿಗೆ ಕಾರಣರಾಗುತ್ತಾರೆ. ರಕ್ತವನ್ನು ಎಚ್ಚರಿಕೆಯಿಂದ ವೈಜ್ಞಾನಿಕವಾಗಿ ಸಂಸ್ಕರಿಸಿ, ಸಂಗ್ರಹಿಸಿ, ಗುಣಮಟ್ಟವನ್ನು ಹಾಗೆಯೇ ಕಾಪಾಡಿಕೊಂಡು ಅಗತ್ಯವಿರುವವರಿಗೆ ಪೂರೈಸುವುದು ಅತ್ಯವಶ್ಯ. ಇಲ್ಲವಾದರೆ ರಕ್ತ ಪಡೆಯುವವರ ಜೀವಕ್ಕೆ ಅಪಾಯವಾಗುವ ಸಂಭವವಿರುತ್ತದೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಲ್ಲಿ ದಾನಿಗಳಿಂದ ಸಂಗ್ರಹಿಸಿದ ರಕ್ತದ ಅಂಗಾಂಶಗಳನ್ನು ವೈಜ್ಞಾನಿಕವಾಗಿ ಪ್ರತ್ಯೇಕಿಸಲಾಗುತ್ತದೆ. ಇದರಿಂದ ರಕ್ತದ ಪರಿಪೂರ್ಣ ಉಪಯೋಗ ಸಾಧ್ಯ. ನಂತರ ಅತ್ಯಾಧುನಿಕ ಸಂಗ್ರಹಣಾ ಯಂತ್ರಗಳಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿ ಅಗತ್ಯವಿರುವವರಿಗೆ ವಿತರಿಸಲಾಗುತ್ತದೆ. ರಕ್ತ ಕೇಂದ್ರದಿಂದ ರಕ್ತ ಪಡೆಯುವವರು ರಕ್ತ ಸಂಗ್ರಹದ ಹಿಂದಿರುವ ಈ ಎಲ್ಲ ಪರಿಶ್ರಮ ಹಾಗೂ ಸಮಾಜದ ಸಹಕಾರವನ್ನು ಅರಿತು ಕೃತಜ್ಞತಾ ಭಾವ ತೋರಿದರೆ ದಾನಿಗಳಲ್ಲಿ ಇನ್ನಷ್ಟು ಸ್ಫೂರ್ತಿ ತುಂಬಿದಂತಾಗುತ್ತದೆ. ಕೋವಿಡ್ ಇರೋ ಟೈಮಲ್ಲಿ ನಮಗೆ ರಕ್ತದಾನ ಶಿಬಿರಗಳಾಗ್ತಾ ಇದ್ದಿದ್ದೇ ತುಂಬ ಕಡಿಮೆ. ಯಾರು ದಾನಿಗಳು ಕೂಡ ಬಂದು ಬ್ಲಡ್ ಕೊಡ್ತಾ ಇರಲಿಲ್ಲ. ಆ ವರ್ಷ ನಮ್ಮದು ಹೈಯೆಸ್ಟ್ ಕಲೆಕ್ಷನ್ ಅಂದರೆ 21,000. ನಮ್ಮ ಬ್ಲಡ್ ಬ್ಯಾಂಕ್ನಲ್ಲಿ ಕಲೆಕ್ಷನ್ ಮಾಡಿರೋದು 21,400. ಆ ಪರಿಸ್ಥಿತಿಯಲ್ಲಿ ತುಂಬ ಅವಶ್ಯಕತೆ ಇರೋಂಥ ಜನಗಳಿಗೆ ನಾವು ಬ್ಲಡ್ ಕೊಟ್ಟವಲ್ಲ ಅನ್ನೋದು ತುಂಬ ಖುಷಿಯಾದ ವಿಷಯ. ಅದು ನಾವೊಂದು ವಿಷಯವನ್ನು ಗಮನಿಸಬೇಕು. ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ದಾನಿಗಳು ನೀಡುವ ರಕ್ತವೇ ರಕ್ತ ಸಂಗ್ರಹಣೆಯ ಏಕೈಕ ಮೂಲ. ಪ್ರತಿಯೊಂದು ಕೆಂಪು ರಕ್ತ ಕಣವು ನಮ್ಮ ದೇಹದಲ್ಲಿ ಸುಮಾರು 120 ದಿನಗಳು ಮಾತ್ರ ಜೀವಂತವಾಗಿರುತ್ತದೆ. ನಮ್ಮ ದೇಹದಲ್ಲಿಯೇ ರಕ್ತ ಕಣಗಳು ಸಾಯುವ ಬದಲು ಅಗತ್ಯವಿರುವವರಿಗೆ ದಾನ ಮಾಡಿದರೆ ಇನ್ನೊಂದು ಜೀವವನ್ನೂ ಉಳಿಸಿದಂತಾಗುತ್ತದೆ, ನಮ್ಮ ಆರೋಗ್ಯವೂ ವೃದ್ಧಿಯಾಗುತ್ತದೆ. ಆದ್ದರಿಂದ ರಕ್ತದಾನ ಮಾಡಿ ಜೀವ ಉಳಿಸಿ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವು ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿರುವ ಕಾರಣ ಸಂಸ್ಥೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಮುದಾಯದ ಸಹಭಾಗಿತ್ವ ಅತ್ಯಂತ ಅಗತ್ಯ. ನೀವು ಸಹ ಹಲವಾರು ರೀತಿಯಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಜೊತೆ ಕೈಜೋಡಿಸಬಹುದು. ರಕ್ತದಾನ ಮಾಡುವ ಮೂಲಕ, ಇತರರನ್ನು ರಕ್ತದಾನಕ್ಕೆ ಪ್ರೇರೇಪಿಸುವ ಮೂಲಕ, ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ಮೂಲಕ, ಆರ್ಥಿಕ ಧನ ಸಹಾಯ ನೀಡುವ ಮೂಲಕ, ಹೀಗೆ ಅನೇಕ ವಿಧಗಳಲ್ಲಿ ತಾವೂ ಸಹ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಮಾನವೀಯ ಸೇವೆಯಲ್ಲಿ ಭಾಗಿಯಾಗಬಹುದು. ರಕ್ತದ ಅಗತ್ಯತೆ ಇರುವ ರೋಗಿಗಳಿಗೆ ಮರುಜೀವ ಕೊಡಲು ಕೈಜೋಡಿಸಬಹುದು. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದಲ್ಲಿ ಭಾಗಿಯಾದ ಸಂತೃಪ್ತಿಯನ್ನು ತಮ್ಮದಾಗಿಸಿಕೊಳ್ಳಬಹುದು.